ನಮಸ್ಕಾರ. ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಜೀವನ ಚರಿತ್ರೆ ಬಿಂಬಿಸುವ ಫಲಪುಷ್ಪ ಪ್ರದರ್ಶನ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಅನಾವರಣ. ಮುಂಬೈ ಸಿಲ್ವಾಸಾಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸಂಘಟಿತ ವಲಯದ ನೋಂದಾಯಿತ ಕಾರ್ಮಿಕರ ಸಂಖ್ಯೆ 1 ಕೋಟಿಗೆ ಏರಿಕೆ, ಸಚಿವೆ ಸ್ಮೃತಿ ಇರಾನಿ. ಗ್ರಾಮಗಳ ಅಭಿವೃದ್ಧಿಗಾಗಿ 557 ಜಿಲ್ಲೆಗಳಲ್ಲಿ ಖನಿಜ ಪ್ರತಿಷ್ಠಾನ ಕೇಂದ್ರ ಆರಂಭ, ಸಚಿವ ನರೇಂದ್ರ ಸಿಂಗ್ ತೋಮರ್. ವಾರ್ತೆಗಳ ವಿವರ. ಗಣರಾಜ್ಯೋತ್ಸವ ಹಾಗೂ ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಿದರು. ಬಳಿಕ ತೋಟಗಾರಿಕಾ ಸಚಿವ ಎಂಸಿ ಮನಗೂಳಿ, ವಿಧಾನಸಭಾ ಸದಸ್ಯ ಟಿಎ ಶರವಣ, ಮೇಯರ್ ಗಂಗಾಂಬಿಕೆ ಸೇರಿದಂತೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದರು. ನಂತರ ಕುಮಾರಸ್ವಾಮಿ 1912ರಿಂದ ಆರಂಭವಾದ ಫಲಪುಷ್ಪ ಪ್ರದರ್ಶನಕ್ಕೆ ಸುದೀರ್ಘ ಇತಿಹಾಸವಿದೆ. ಈ ಬಾರಿಯ ಪ್ರದರ್ಶನವನ್ನು ಸಂಪೂರ್ಣವಾಗಿ ಮಹಾತ್ಮ ಗಾಂಧೀಜಿಯವರಿಗೆ ಸಮರ್ಪಿಸಲಾಗಿದ್ದು, ಅವರ ಜೀವನ ಚರಿತ್ರೆಯನ್ನು ಪುಷ್ಪಗಳ ಮೂಲಕ ಅನಾವರಣ ಮಾಡಲಾಗಿದೆ ಎಂದರು. ಅವರ ಒಂದು ಜೀವನ ಚರಿತ್ರೆಗಳು, ಅವರ ಒಂದು ನಡವಳಿಕೆಗಳಿದ್ವು, ಅದೆಲ್ಲವನ್ನು ಬಿಂಬಿಸ್ತಕ್ಕಂಥದ್ದು ಮತ್ತು ಅವರ ಸಿದ್ಧಾಂತಗಳು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸಬರಮತಿ ಆಶ್ರಮದ್ದಿರಬಹುದು, ದಂಡಯಾತ್ರೆಯಲ್ಲಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಗಾಂಧೀಜಿಯವರ ಸ್ಮರಣಾರ್ಥಕವಾಗಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇವತ್ತಿನ ಫಲಪುಷ್ಪ ಪ್ರದರ್ಶನವನ್ನು ಇವತ್ತೇ ಹಮ್ಮಿಕೊಂಡಿದ್ದಾರೆ. ಪ್ರದರ್ಶನದಲ್ಲಿ ದಂಡಿ ಯಾತ್ರೆ, ಸಬರಮತಿ ಆಶ್ರಮ ಸೇರಿದಂತೆ ಗಾಂಧೀಜಿಯವರಿಗೆ ಸಂಬಂಧಿಸಿದ ವಿವಿಧ ಪ್ರದರ್ಶನಗಳು ಜನರನ್ನು ಆಕರ್ಷಿಸುತ್ತಿವೆ. ಪ್ರದರ್ಶನದಲ್ಲಿ ಗಾಂಧಿ ವೇಷಧಾರಿ ಎಲ್ಲರ ಗಮನ ಸೆಳೆದರು. ಇಲ್ಲಿ ಹೂವಿನ ಅಲಂಕಾರ, ಫ್ಲವರ್ ಶೋ ನೋಡ್ಲಿಕ್ಕೆ ಚಿತ್ರದುರ್ಗದಿಂದ ಆಗಮಿಸಿದ ವಿನಯ್, ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಕುಟುಂಬ ಸಮೇತನಾಗಿ ಬಂದಿದ್ದೇವೆ. ಇಲ್ಲಿನ ವಿವಿಧ ಪುಷ್ಪಗಳು ಮನಸ್ಸಿಗೆ ಮುದ ನೀಡುತ್ತಿವೆ ಎಂದರು. ಈ ಸಲ ಫ್ಲವರ್ ಶೋ ಇಸ್ ಡೆಡಿಕೇಟೆಡ್ ಟು ವಿಜ್ಞಾನಿ ಡಾಕ್ಟರ್ ಸುಮಂಗಲ, ಗಾಂಧೀಜಿಯವರ ವ್ಯಕ್ತಿತ್ವ, ಜೀವನ ಕುರಿತ ಸಂದೇಶವನ್ನು ಪುಷ್ಪಗಳ ಮೂಲಕ ಅನಾವರಣ ಮಾಡಿರುವುದು ಒಳ್ಳೆಯ ಸಂಗತಿ ಎಂದರು. ಸಮಾಧಿ ಇರಬಹುದು, ಅವ್ರದ್ದು ಕುಟೀರ ಎಲ್ಲ ಹೂವಿಂದ ಅಲಂಕಾರ ಮಾಡಿರೋದಿಲ್ಲಿದ್ದು ವಿಶೇಷತೆ. ಶೋ ಶುರುವಾಗಿ ಇವತ್ತಿಂದ ನಮಗೆ ಮೈಸೂರು ಉದ್ಯಾನ ಕಲಾ ಸಂಘದ ನಿರ್ದೇಶಕ ಮೋಹನ್ ಕುಮಾರ್, ಇದೇ 27ರವರೆಗೆ ನಡೆಯಲಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ನಮ್ಮ ಲಾಲ್ಬಾಗಲ್ಲೇ ಇದನ್ನ ಉದ್ಘಾಟನೆ ಮಾಡ್ತಾ ಇದೀವಿ. ಅಂದ್ರೆ ನಾವು ಸ್ಮರಣೆ 150ನೇ ವರ್ಷದ ಸ್ಮರಣೆಗಾಗಿ ಬಾಪು ಅಂತೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ. ಇದನ್ನು ಅವ್ರ ಮನೆಯಿಂದಾನೇ ನೀರು ತಗೊಂಡು ಬಂದು ಅವ್ರ ಬಾಟಲ್ ಅಲ್ಲಿ ಟು ಅವಾಯ್ಡ್ ಯೂಸಿಂಗ್ ದಿಸ್ ಬಾಟಲ್ಡ್ ವಾಟರ್. ಅದು ನಮ್ಮ ಎಲ್ಲರೂ ವಿಸಿಟರ್ಗೆ ಹೇಳಿ, ಕಸ ಇಲ್ಲಿ ಹಾಕಬೇಡ, ಡಸ್ಟ್ಬಿನ್ ನಲ್ಲಿ ಹಾಕಬೇಕು. ಸೆಪರೇಟ್ ಡಸ್ಟ್ಬಿನ್ಸ್ ಅದೇ ಫಾರ್ ವೆಟ್ ಅಂಡ್ ಡ್ರೈ. ಹಸಿದು ಒಣಗಿದು ಬೇರೆ ಬೇರೆ. ಬೆಂಗಳೂರಿನಲ್ಲಿಂದು ನಿಮ್ಹ್ಯಾನ್ಸ್ನ 23ನೇ ಘಟಿಕೋತ್ಸವ ಸಮಾರಂಭ ಆಯೋಜಿಸಲಾಗಿದ್ದು, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಇ ತುಕಾರಾಂ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮುಂಬೈ ಹಾಗೂ ಕೇಂದ್ರಾಡಳಿತ ಪ್ರದೇಶ ಸಿಲ್ವಾಸಾಗೆ ಭೇಟಿ ನೀಡಲಿದ್ದು, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮುಂಬೈನಲ್ಲಿ ರಾಷ್ಟ್ರೀಯ ಚಲನಚಿತ್ರ ವಸ್ತು ಸಂಗ್ರಹಾಲಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. 100 ವರ್ಷ ಪೂರೈಸಿರುವ ಭಾರತೀಯ ಚಿತ್ರರಂಗದ ಇತಿಹಾಸ ಸಾರುವ ಈ ಪ್ರದರ್ಶನಾಲಯವನ್ನು 61 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಪ್ರತಿಬಿಂಬಿಸುವ ವಸ್ತು ಪ್ರದರ್ಶನಾಲಯ ಇದಾಗಿದೆ.
ಬಳಿಕ ಸಿಲ್ವಾಸಾದ ಸೈಹಾಲಿಯಲ್ಲಿ ವೈದ್ಯಕೀಯ ಕಾಲೇಜಿಗೆ ಶಂಕುಸ್ಥಾಪನೆ ನೆರವೇರಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಮಹಾತ್ಮ ಗಾಂಧೀಜಿ 150ನೇ ವರ್ಷಾಚರಣೆ ಅಂಗವಾಗಿ ಅವರ ಜೀವನ ವ್ಯಕ್ತಿತ್ವ ಅನಾವರಣ ಮಾಡುವ 3D ಮತ್ತು ಧ್ವನಿ ಬೆಳಕಿನ ಗಾಂಧಿ ಯಾತ್ರೆ ಲೇಸರ್ ಪ್ರದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಗಾಂಧಿನಗರದಲ್ಲಿನ ಗಾಂಧೀಜಿ ವಸ್ತು ಸಂಗ್ರಹಾಲಯದ ದಾಂಡಿ ಕುಟೀರದಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ವೇಳೆ ಜೆಕ್ ಗಣರಾಜ್ಯದ ಪ್ರಧಾನಿ ಅರ್ನಿಸ್ ಬಾಬಿ, ಮಾಲ್ಟಾ ಪ್ರಧಾನಿ ಡಾ ಜೋಸೆಫ್ ಮಸ್ಕತ್, ಗುಜರಾತ್ ರಾಜ್ಯಪಾಲ ಪಿ ಕೊಹ್ಲಿ, ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಮತ್ತಿತರರಿದ್ದರು. ಗಾಂಧೀಜಿಯವರ ಜೀವನ, ಹೋರಾಟ, ವಿವಿಧ ದೇಶಗಳ ನಾಯಕರ ಒಡನಾಟ, ಸ್ಮರಣೆ ಸೇರಿದಂತೆ ವಿವಿಧ ಮಜಲುಗಳನ್ನು ಬಿಂಬಿಸುವ ಸುದೀರ್ಘ ಪಯಣವನ್ನು ಲೇಸರ್ ಪ್ರದರ್ಶನದ ಮೂಲಕ ಪ್ರದರ್ಶಿಸಲಾಯಿತು. रघुपति राघव राजा राम पतित पावन सीताराम. 2015ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸಂಘಟಿತ ವಲಯದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಶೇಕಡಾ 12ರಷ್ಟು ಸಂಚಿತ ನಿಧಿ ಇಪಿಎಫ್ ಒದಗಿಸಲಾಗುತ್ತಿದ್ದು, ಇದರ ಅಡಿ ನೋಂದಾಯಿತ ಕಾರ್ಮಿಕರ ಸಂಖ್ಯೆ 1 ಕೋಟಿಗೆ ಏರಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. 8 लाख लोगों को त्वरित रूप से आयुष्मान भारत का लाभ मिला. प्रधानमंत्री के दिशा निर्देश पर बनाई गई इस योजना का ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಬಡ, ಮಧ್ಯಮ ವರ್ಗ ಹಾಗೂ ಕಾರ್ಮಿಕ ಸಮುದಾಯದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಜಾರಿಯಾದ ಆಯುಷ್ಮಾನ್ ಭಾರತ್ ವಿಶ್ವದ ಅತಿ ಬೃಹತ್ ಆರೋಗ್ಯ ಯೋಜನೆಯಾಗಿದ್ದು 50 ಕೋಟಿ ಜನರಿಗೆ ಅನುಕೂಲವಾಗಲಿದೆ. ಈಗಾಗಲೇ 100 ದಿನಗಳಲ್ಲಿ 8 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಯೋಜನೆಯ ಲಾಭ ಪಡೆದಿದ್ದಾರೆ ಎಂದರು. ಎನ್ಡಿಎ ಸರ್ಕಾರದ ಸಾಧನೆಗಳನ್ನು ಸಹಿಸದ ಕಾಂಗ್ರೆಸ್ ಪಕ್ಷ ಹಾಗೂ ಆ ಪಕ್ಷದ ಅಧ್ಯಕ್ಷ ದೇಶದ್ರೋಹಿಗಳಿಗೆ ಮತ್ತು ದೇಶದ ವಿರುದ್ಧ ಘೋಷಣೆ ಕೂಗುವವರಿಗೆ ಬೆಂಬಲ ನೀಡುತ್ತಿದೆ ಎಂದು ಸಚಿವೆ ಸ್ಮೃತಿ ಇರಾನಿ ಟೀಕಿಸಿದರು. भारतीय जनता पार्टी ने केंद्र की सरकार सशक्त भारत के लिए युवा को सशक्त करने के प्रयास में समर्पित है. भारत को सामर्थ्यवान ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಯಡಿ ರಾಷ್ಟ್ರೀಯ ಕಾರ್ಯಾಗಾರ ದೆಹಲಿಯಲ್ಲಿ ನಿನ್ನೆ ನಡೆಯಿತು. ಕೇಂದ್ರ ಗಣಿಗಾರಿಕೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಗಣಿಗಾರಿಕೆ ನಡೆಯುವ ಜಿಲ್ಲೆಯಲ್ಲಿ ಸ್ಥಳೀಯ ಜನರು ಮತ್ತು ಗ್ರಾಮಸ್ಥರ ಅಭಿವೃದ್ಧಿಗಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನವನ್ನು 2015ರಲ್ಲಿ ರಚಿಸಲಾಗಿದೆ. ದೇಶದ 557 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಷ್ಠಾನ ಆರಂಭಗೊಂಡಿದ್ದು, ಇದರಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಬಿಜೆಪಿ ರೈತ ಮೋರ್ಚಾದ ರಾಷ್ಟ್ರೀಯ ಅಧಿವೇಶನ ಫೆಬ್ರವರಿ 23 ಮತ್ತು 24ರಂದು ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ನಡೆಯಲಿದೆ ಎಂದು ರೈತ ಮೋರ್ಚಾ ಅಧ್ಯಕ್ಷ ವೀರೇಂದ್ರ ಸಿಂಗ್ ಮಸ್ತ್ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕಿಸಾನ್ ಮೋರ್ಚಾ ಕಾ ರಾಷ್ಟ್ರೀಯ ಅಧಿವೇಶನ 23 और 24 फरवरी 2019 को ದೇಶದ ರೈತರ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ಹಾಗೂ ಗೋಷ್ಠಿಗಳು ನಡೆಯಲಿವೆ. 24ರ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಎಂದರು. अधिवेशन का उद्घाटन 23 फरवरी को होगा. 24 फरवरी को खुला अधिवेशन किसान मोर्चा का होगा, जिसका समापन माननीय प्रधानमंत्री नरेंद्र भाई मोदी करेंगे. ಕೇಂದ್ರದ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ದಿವಂಗತ ಸಿಕೆ ಜಾಫರ್ ಶರೀಫ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್, ಸಚಿವ ಜಮೀರ್ ಅಹಮದ್, ಸಂಸದ ಕೆಎಚ್ ಮುನಿಯಪ್ಪ, ರಾಜ್ಯಸಭಾ ಸದಸ್ಯ ಗುಲಾಂ ನಬಿ ಆಜಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಹಿರಿಯ ಮುತ್ಸದ್ದಿಯಾಗಿದ್ದ ಸಿಕೆ ಜಾಫರ್ ಶರೀಫ್ ಅವರು ದೇಶದ ಅಭಿವೃದ್ಧಿಗೆ, ಅದರಲ್ಲೂ ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ಮುನ್ನುಡಿ ಬರೆದ ಧೀಮಂತ ನಾಯಕ ಎಂದು ಸ್ಮರಿಸಿದರು.
हमने एक ही पार्टी में रहकर साथ रहकर काम किए और जाफर शरीफ साहब को सिर्फ कर्नाटक के नहीं बल्कि पांडिचेरी से लेकर कश्मीर तक लोग जानते हैं। ನರಸಿಂಹ ರಾವ್ ಜಿ ಕಿ ಸರ್ಕಾರ में भी ಗುಲಾಂ ನಬಿ ಆಜಾದ್ ಮಾತನಾಡಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ನರಸಿಂಹರಾವ್ ಸರ್ಕಾರಗಳಲ್ಲಿ ಸಚಿವರಾಗಿದ್ದ ಸಿಕೆ ಜಾಫರ್ ಶರೀಫ್ ದೇಶದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದರು. क्योंकि मैं सियासत में जरा ज्यादा उनसे जुड़ा था, वो मिल्लत में मुझसे ज्यादा जुड़ा, लेकिन उनके घर पे जब भी कोई मिल्लत की बात होती थी ಕೆಎಚ್ ಮುನಿಯಪ್ಪ ದೇಶದಲ್ಲಿ 60,000 ಕಿಲೋಮೀಟರ್ನಷ್ಟು ಉದ್ದದ ರೈಲ್ವೆ ಮಾರ್ಗವನ್ನು ಬ್ರಾಡ್ ಗೇಜ್ ಆಗಿ ಪರಿವರ್ತಿಸುವ ಮೂಲಕ ಬ್ರಾಡ್ ಗೇಜ್ ಪ್ರವರ್ತಕ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು ಎಂದು ಹೇಳಿದರು. ಒಬ್ಬ ನಾಯಕರು, ಒಬ್ಬ ರೈಲ್ವೆ ಮಂತ್ರಿ ಅಂತ ಒಂದು ಹೊಸ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ನಿಂತಿದ್ದಾರೆ ಜಾಫರ್ ಶರೀಫ್ ಸಾಹೇಬರು. ಅವರಿಗೆ ವಿಶೇಷವಾಗಿ ರೈಲ್ವೆ ಕೆಲಸಕ್ಕೆ ಅಭಿನಂದನೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಸೇತುವೆಯಾಗಿದ್ದ ಸಿಕೆ ಜಾಫರ್ ಶರೀಫ್ ಅವರ ಜಾತ್ಯತೀತ ನಿಲುವು ಇತರ ನಾಯಕರಿಗೆ ಅನುಕರಣೀಯ ಎಂದರು. ಎಲ್ಲ ಧರ್ಮದ ಜನರ ಜೊತೆಗೆ, ಎಲ್ಲ ವರ್ಗದವರ ಜೊತೆಗೆ ಅನೇಕ ಸೌಹಾರ್ದವನ್ನು ಬೆಳೆಸಿಕೊಂಡು ನಡೆದ ಉತ್ತಮ ಸಜ್ಜನ ರಾಜಕೀಯ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚೆಯ ಸುದ್ದಿ ಸೌರಭದ 41ನೇ ಸಂಚಿಕೆ ನಾಳೆ ರಾತ್ರಿ 8 ಗಂಟೆಗೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ವಾರ್ತಾ ಸಂಚೆಯ ಸುದ್ದಿ ಸೌರಭದ 41ನೇ ಸಂಚಿಕೆ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಸಂಭ್ರಮ. ಚರ್ಮವಾದ್ಯಗಳ ಸೃಷ್ಟಿಕರ್ತ ಹುಬ್ಬಳ್ಳಿಯ ಮಾರುತಿ ಬಗರಿಕಾರ. ಕೃಷಿಗಾಗಿ ಸುರಂಗ ಕೊರೆದ ಭೂಪತಿ ಮಹಾಲಿಂಗ ನಾಯ್ಕ ದೇಶಕ್ಕೆ ಮಾದರಿ. ಹಿರಿಕಿರಿಯರಿಗೆ ಚೇತನ, ಹಾಸನದ ಚೈತನ್ಯ ಮಂದಿರ ಕುರಿತ ವಿಶೇಷ ವರದಿಗಳು ಅನಾವರಣಗೊಳ್ಳಲಿವೆ. ಇದೇ ಜನವರಿ 20 ಭಾನುವಾರ ರಾತ್ರಿ 8 ಗಂಟೆಗೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶಾಲೆಯ ಬಿಸಿಯೂಟಕ್ಕೆ ಸಿರಿಧಾನ್ಯ ಬಳಕೆ, ವಿಶ್ವಸಂಸ್ಥೆಯಿಂದ 2023ಕ್ಕೆ ಸಿರಿಧಾನ್ಯಗಳ ವರ್ಷ ಘೋಷಣೆ ಸಾಧ್ಯತೆ. ಸುಲಲಿತ ವ್ಯಾಪಾರ, 50ರೊಳಗಿನ ರ್ಯಾಂಕ್ ಗುರಿ, ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಶಯ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ದೇಶದ ಅತಿದೊಡ್ಡ ಅಸ್ಥಿಮಜ್ಜೆ ಘಟಕ, ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಚಿಕಿತ್ಸೆ. ರಾಜ್ಯದ ಲಾಜಿಸ್ಟಿಕ್ ನೀತಿಗೆ ಹೊಸ ಕರಡು, ರಫ್ತು ಪ್ರಮಾಣ ಹೆಚ್ಚಿಸುವ ಗುರಿ. ಆಸ್ಟ್ರೇಲಿಯಾದಲ್ಲಿ ಭಾರತ ಚಾರಿತ್ರಿಕ ವಿಕ್ರಮ, ಆಸೀಸ್ ವಿರುದ್ಧ 3ನೇ ಏಕದಿನದಲ್ಲಿ ಭಾರತಕ್ಕೆ 7 ವಿಕೆಟ್ ಭರ್ಜರಿ ಜಯ, ಆಸ್ಟ್ರೇಲಿಯಾದಲ್ಲಿ ಚೊಚ್ಚಲ ದ್ವಿಪಕ್ಷೀಯ ಏಕದಿನ ಸರಣಿ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲು ನಿಗದಿಗೆ ಸರ್ಕಾರದ ಅಧಿಸೂಚನೆ, ಹೈಕೋರ್ಟ್ ಮಧ್ಯಪ್ರವೇಶಿಸುವುದಿಲ್ಲ. ತ್ಯಾಜ್ಯ ಸಂಗ್ರಹ ವಿಲೆಗೆ ಟೆಂಡರ್ ಪ್ರಕ್ರಿಯೆ, ಹಿಂದಿನ ಷರತ್ತುಗಳನ್ನು ಮಾರ್ಪಡಿಸಿದ ಬಿಬಿಎಂಪಿ, ಒಬ್ಬ ಗುತ್ತಿಗೆದಾರನಿಗೆ 5 ವಾರ್ಡ್. ಲಾಲ್ಬಾಗ್ನಲ್ಲಿ ಎತ್ತ ನೋಡಿದರೂ ಬಾಪು, ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ, ಹೂಗಳಲ್ಲಿ ಮೂಡಿದ ಮಹಾತ್ಮ ಗಾಂಧಿ. ಸಿದ್ಧಗಂಗಾ ಶ್ರೀ ಆರೋಗ್ಯ ಸುಧಾರಣೆ, ಸಹಜ ಉಸಿರಾಟ, ಮಠಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭೇಟಿ. ರಣಜಿ ಸೆಮಿಫೈನಲ್ಗೆ ಕರ್ನಾಟಕ ಲಗ್ಗೆ, ಮನೀಶ್ ಕರುಣ್ ಭರ್ಜರಿ ಜೊತೆಯಾಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮಹಾತ್ಮ ಗಾಂಧೀಜಿ ಜೀವನ ಚರಿತ್ರೆ ಬಿಂಬಿಸುವ ಫಲಪುಷ್ಪ ಪ್ರದರ್ಶನ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಅನಾವರಣ. ಮುಂಬೈ ಸಿಲ್ವಾಸಾಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸಂಘಟಿತ ವಲಯದ ನೋಂದಾಯಿತ ಕಾರ್ಮಿಕರ ಸಂಖ್ಯೆ 1 ಕೋಟಿಗೆ ಏರಿಕೆ, ಸಚಿವೆ ಸ್ಮೃತಿ ಇರಾನಿ. ಗ್ರಾಮಗಳ ಅಭಿವೃದ್ಧಿಗಾಗಿ 557 ಜಿಲ್ಲೆಗಳಲ್ಲಿ ಖನಿಜ ಪ್ರತಿಷ್ಠಾನ ಕೇಂದ್ರ ಆರಂಭ, ಸಚಿವ ನರೇಂದ್ರ ಸಿಂಗ್ ತೋಮರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.